ಥ್ಯಾಂಕ್ ಯು ಸರ್. ವಾಟರ್ ಪ್ಲೀಸ್ ಲಾವಣ್ಯ ವಾಟರ್ ಶ್ರೀ ಗುರುಭ್ಯೋ ನಮಃ. ಈ ದಿನ ಭಾನುವಾರ, ಶುಭ ಭಾನುವಾರ. ಶ್ರೀ ಅರುಣ್ ಅನ್ನೋರು ಹತಾ ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಂಟ್ರಾಕ್ಟಿಂಗ್ ಫರ್ಮನ್ನು ಓಪನ್ ಮಾಡ್ತಾಯಿದ್ದಾರೆ. ಇದರ ಇನಾಗ್ರೇಷನ್ಗೆ ನನ್ನ ಕರೆದಿದ್ದರು. ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಎಕ್ಸ್ ಮೈ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಶುಭ ಹಾರೈಸೋಕ್ಕೋಸ್ಕರ. ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಓಪನ್ ಮಾಡ್ತಾಯಿದ್ದಾರೆ. ಅಮೃತಗಳಿಗೆಲ್ಲಿ ಇವ್ರಿಗೆ ಖಂಡಿತ ಒಳ್ಳೆಯದಾಗಲಿ ಅಂತ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊತೀನಿ. ಯಾವುದೇ ಒಂದು ಕಾಂಟ್ರಾಕ್ಟಿಂಗ್ ಫರ್ಮಲ್ಲಾಗಲಿ ಕ್ವಾಲಿಟಿ ಮುಖ್ಯ, ಅದನ್ನು ಮೇಂಟೈನ್ ಮಾಡಬೇಕು. ಯಾಕೆಂದರೆ ಯಾರು ತಮ್ಮ ಒಂದು ಬಿಲ್ಡಿಂಗ್ನೇ ಆಗಲಿ ಅಥವಾ ಕಾಂಪ್ಲೆಕ್ಸ್ನೇ ಆಗಲಿ ಕಟ್ಕೊಡಿ ಅಂತ ಇವ್ರಿಗೆ ವಹಿಸ್ತಾರೆ, ಆವಾಗ ಅವರು ಅಷ್ಟು ಇದಾಗಿ ಸೂಪರ್ವೈಸ್ ಮಾಡೋಕ್ಕಾಗದೇ ಇರ್ಬೋದು ಕ್ಲೋಸಾಗಿ. ಆದರೂ ಅದನ್ನು ಮನಗಂಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ, ಒಂದು ಕಡೆ ಮೇಂಟೈನ್ ಮಾಡಿ ಕ್ವಾಲಿಟಿ ತೋರಿಸಿದ್ರೆ ಅದು ಎಲ್ಲ ಕಡೆ ಹರಡಿ ಅನೇಕ ಕಾಂಟ್ರಾಕ್ಟ್ಗಳಿಗೆ ಇವರಿಗೆ ಸಿಗುತ್ತೆ. ಹಾಗಾಗಿ ನಾನು ಇವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಕ್ವಾಲಿಟಿ ಮೇಂಟೈನ್ ಮಾಡಿ, ಆಮೇಲೆ ದುಡ್ಡು ತಾನೇ ಬರುತ್ತೆ. ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಮಾಡೋದು ಒಂದು ಲಾಭಕ್ಕೋಸ್ಕರನೇ, ಅಂದರೆ ಲಾಭನೇ ಒಂದು ವ್ಯಾಪಾರ ಮಾಡ್ಕೊಳ್ಬಾರ್ದು. ಹಾಗಾಗಿ ಕ್ವಾಲಿಟಿಗೆ ಮನಸ್ಸು ಕೊಡಿ. ಜೊತೆಗೆ ಈ ಕಾಂಟ್ರಾಕ್ಟಿಂಗ್ ಫರ್ಮಲ್ದಿರ ಇನ್ನೂ ಅನೇಕ ನಾನು ಇದನ್ನು ನೋಡಿದೆ ಇದರಲ್ಲಿ. ಇಲ್ಲಿ ಏರಿಯಾ 24 ಡೆವಲಪರ್ಸ್, ಎಸ್ಥೆಟಿಕ್ ಡಿಸೈನ್ಸ್, ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲದರಲ್ಲಿಗೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ. ಯಾಕೆಂದರೆ ನಾನೇ ಒಂದು ಬಿಲ್ಡಿಂಗ್ ಕಟ್ತಾಯಿದ್ದೀನಿ. ಅದರಲ್ಲಿ ಇನಿಷಿಯಲ್ ಆಗಿ ಇವರು ಇದ್ದರು ಆ ಫರ್ಮಲ್ಲಿ. ಈಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆದಮೇಲೆ ನಾನೇ ಬಿಟ್ಟು ಬಂದು ಸ್ವಂತ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರಿಗೆ ಶುಭವಾಗಲಿ. ಎಲ್ಲರೂ ಅವ್ರಿಗೆ ಶುಭ ಕೋರಿ ಆ ಮಾತೆ ಚಾಮುಂಡೇಶ್ವರನ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಹತಾ ಕನ್ಸ್ಟ್ರಕ್ಷನ್ ಇವತ್ತು ಮೈಸೂರಿನಲ್ಲಿ ತನ್ನ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದೆ. ಈ ಪ್ರಾರಂಭವನ್ನು ಇವತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಪ್ರಕಾಶ್ ಸರ್ ಅವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹತಾ ಸಂಸ್ಥೆ ಅವರು ಹೇಳಿದಾಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದ್ರ ಜೊತೆಯಲ್ಲಿ ಮೈಸೂರು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ. ಬೆಂಗಳೂರಿನ ನಂತರ ಇವತ್ತು ಮೈಸೂರು ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರ. ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟ ಮತ್ತು ನಂಬಿಕೆ, ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್.
Sir, 1 second, sir. Can we? Thank you, sir. Yes. Okay. Yes, thank you, sir. Sir, 1 second. Yes. One second, ಹಾಗೆ hold ಮಾಡಿ ನೋಡಿ. Yes, thank you. Yes. Thanks, sir. ಸರ್ ಎಲ್ಲ ಇಲ್ಲಿ ನೋಡಿ ಸರ್. ಅಥಾ ಕನ್ಸ್ಟ್ರಕ್ಷನ್ ಕಂಪನಿಯ ವಿ ಪಿ ಆಗಿ ನಾನು ಇಲ್ಲಿ ಕೋ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳೋದಾದರೆ, ನಾನು 83ನಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಗಿಸಿ ಇಂಡಿಯಾದಲ್ಲಿ 7 ವರ್ಷ ಕೆಲಸ ಮಾಡಿದೆ. ಆನಂತರ ದುಬೈಗೆ ಹೋಗಿ, ಅಲ್ಲಿಂದ ಕೆನಡಾಗೆ ಹೋಗಿ ಮತ್ತೆ ದುಬೈಗೆ ವಾಪಸ್ ಬಂದು ನನ್ನ ಜೀವನದ 30 ವರ್ಷ ಹೊರಗಡೆನೇ ಕೆಲಸ ಮಾಡಿದ್ದೀನಿ. ನಾನು ಮಾಡಿರುವ ಅಲ್ಲಿಯ ಅತ್ಯುನ್ನತ ಕೆಲಸಗಳನ್ನು ಇಲ್ಲೂ ಸಹ ಅಡಾಪ್ಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇನೆ. ನಾವು ಬೇರೆ ಒಂದು ಕಂಪನಿಯಲ್ಲಿ ಅಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದನ್ನು ಬಿಟ್ಟು ಈಗ ನಮ್ಮದೇ ಆದ ಒಂದು ಸ್ವಂತ ಕಂಪನಿಯನ್ನು ಶುರು ಮಾಡಿ 4 ತಿಂಗಳಲ್ಲಿ ನಾವು ಇವಾಗ ಆಗಲೇ 3 ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಇಲ್ಲಿಯೂ ಸಹ ಬೇಡಿಕೆ ಬಂದಿರೋದ್ರಿಂದ ಇಲ್ಲಿಯೂ ಬಂದು ನಮ್ಮ ಒಂದು ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಿ, ಕಟ್ಟಡ ಅಂದರೆ ಬರೀ ಡೆಕೋರೇಷನ್ ಮಾತ್ರ ಅಲ್ಲ, ಅದರಲ್ಲಿ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕಟ್ಟಡದ ಗುಣಮಟ್ಟತೆ, ಅದು ಎಷ್ಟು ದಿವಸ ಎಷ್ಟು ವರ್ಷ ಬಾಳಿಕೆ ಬೀಳುತ್ತೆ, ಆ ರೀತಿಯ ಒಂದು ವೈಜ್ಞಾನಿಕ ತಿಳುವಳಿಕೆಗಳನ್ನು ಅಳವಡಿಸಿ ಅದನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಇದರಿಂದ ನಾವು ಬಳ್ಳಾರಿಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲೂ ಬಹಳ ಕೆಲಸಗಳನ್ನು ಮಾಡಿದ್ದೇವೆ. ಈಗ ಇಲ್ಲಿ ಮೈಸೂರಿನಲ್ಲಿ ಇನ್ನು ಒಂದು ಕೆಲಸ ಆಗಲೇ ಶುರುವಾಗಿದೆ. ಇನ್ನು ಬೇಡಿಕೆಗಳು ಇರುವುದರಿಂದ ಇಲ್ಲೇ ಒಂದು ಆಫೀಸನ್ನು ಓಪನ್ ಮಾಡಿ ಇಲ್ಲೂ ಮುಂದುವರಿಸಬೇಕು. ನಮ್ಮ ಒಂದು ಅತ್ಯುನ್ನತ ಗುಣಮಟ್ಟದ ಕಟ್ಟಡಗಳನ್ನು, ಕಟ್ಟಡ ಅಂತ ಹೇಳಿದರೆ ಕಮರ್ಷಿಯಲ್ಲೇ ಆಗುವಂಥದ್ದೇನಿಲ್ಲ. ಡ್ವೆಲ್ಲಿಂಗ್ ಅಂತ ಹೇಳಿದ್ರೆ ಒಂದು ಸಣ್ಣ ಮನೆ, ಒಬ್ಬ ವ್ಯಕ್ತಿ ಅವನ ಜೀವನದ ಎಲ್ಲ ಸೇವಿಂಗ್ಸನ್ನು ಒಂದು ಕಟ್ಟಡ ಕಟ್ಟಲು ವ್ಯವಹರಿಸ್ತಾನೆ. ಅದು ಹಾಳಾಗಬಾರದು, ಅದು ವ್ಯತ್ಯಯವಾಗಬಾರದು ಅಂದ್ಬಿಟ್ಟು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದೇವೆ. ಅದನ್ನೇ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಕಟ್ಟಡಗಳನ್ನು ಮಾಡಿಕೊಡಲು ಯೋಚಿಸಿದ್ದೇವೆ. ಥ್ಯಾಂಕ್ ಯು. ನಮಸ್ಕಾರಗಳು. ಅಥಾ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಕಂಪನಿ, ಬೆಂಗಳೂರು ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಕಂಪನಿ ನಿಮ್ಮ ಮೈಸೂರಲ್ಲಿ ಈಗ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೀವಿ. ಸೊ ಇವತ್ತು 9ನೇ ತಾರೀಕು ಭಾನುವಾರ. ಸೊ ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲ ಗಣ್ಯರು. ಸೊ ಇದ್ರ ಜೊತೆಗೇ ನಾವು ಒಳ್ಳೆ ಕ್ವಾಲಿಟಿಯ ಕನ್ಸ್ಟ್ರಕ್ಷನ್ಸ್, ಟೆಕ್ ಬೇಸ್ ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್, ಅಮ್ಯುನಿಟೀಸ್ ಎಲ್ಲ ಒಂದೇ ಸೂರಿನಲ್ಲಿ ನಿಮಗೆ ಕೊಡೋಕ್ಕೆ ನಾವು ಬಂದಿದ್ದೀವಿ. ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ, ಎಕ್ಸ್ಟ್ರಾ ಇಂಟೀರಿಯರ್ ಫೀಸಿಂಗ್ ಇಲ್ಲ, ಎಕ್ಸ್ಟ್ರಾ ಅಮ್ಯುನಿಟಿ ಫೀಸಿಂಗ್ ಇಲ್ಲ. ನಮ್ಮದು ಪ್ಯೂರ್ ಕನ್ಸ್ಟ್ರಕ್ಷನ್ ಕಂಪನಿ. ವಿ ಆರ್ ನಿಮ್ಮ ಮೈಸೂರಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಅವರಿಗೋಸ್ಕರ ನಾವು ಇದನ್ನು ತೊಗೊಂಬಂದಿದ್ದೀವಿ. ಈಗ ಫಸ್ಟು ಬೇಸಲ್ಲಿ 2025 ರೂಪೀಸಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆಗೆ
ಫಸ್ಟ್ 50 ಯಾರು ಬುಕಿಂಗ್ ಮಾಡ್ತಾರೋ ಅವರಿಗೆ ಇ ವಿ ಕೂಡ ಫ್ರೀಯಾಗಿ ಕೊಡ್ತಿದ್ದೀವಿ. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಕೊತೀನಿ. ಥ್ಯಾಂಕ್ ಯು. ಹೌದು, ಮೈಸೂರಲ್ಲಿ ಬ್ರ್ಯಾಂಚ್ ಮಾಡಿರೋದೀಗ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಮೈಸೂರು ಬ್ರ್ಯಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ ವಿ ಪುರಮಲ್ಲಿ 80/100. ನಿಮಗೆಲ್ಲರೂ ಗೊತ್ತಿರೋಂತೆ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಅವ್ರ ಮನೆಯೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ. ಸೊ ಅದನ್ನು ಇಟ್ಕೊಂಡು ನಾವು ಈಗ ಎಲ್ಲ ನಮ್ಮ ಮೈಸೂರು ಸ್ನೇಹಿತರು ಇಲ್ಲೊಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಕೇಳಿದಾಗ ನಾನು ಅವರ ಮೇರೆಗೆ ನಾನು ಈ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೇನೆ. ಎಲ್ಲ ಜನತೆಗಳು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು.